ಓಕೆ, ಒಂದು ಚಿಕ್ಕದ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ನಾವು ಯಾವಾಗಲೂ ಆಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ ವಿತ್ ಸ್ಪೀಕ್ ಅಬೌಟ್ ಲಾಟ್ ಆಫ್ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, ಆಂಟಿ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ. ಇವತ್ತೊಂದು ಚಿಕ್ಕ ಕಾನ್ಸೆಪ್ಟ್ ಅರ್ಥ ಮಾಡ್ಸಕ್ಕೆ ನಿಮಗೆ ಇಲ್ಲೊಂದು ಸರ್ಕ್ಯೂಟ್ ಇದೆ. ಈ ಸರ್ಕ್ಯೂಟ್ ನ ಕಂಪ್ಲೀಟ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ನಾವು ತಗೊಳ್ತಾ ಇರೋದು ನಮ್ಮ ಬಾಡಿಯಲ್ಲಿ ಆಸ್ ವಿ ನೋ ಎಲೆಕ್ಟ್ರೋಲೈಟ್ಸ್. ನಮ್ಗೆ ಯಾರಾದ್ರೂ ಹುಷಾರಿಲ್ಲ ಅಂತ ನಮ್ಗೆ ಎಲೆಕ್ಟ್ರೋಲೈಟ್ಸ್ ಕೊಡ್ತಾರೆ. ಏನಾದ್ರೂ ಬೇಕು, ಜನರಲಿ ನೀರ್ ಕುಡಿದ್ರೆ ನಮಗೆ ದಾಹ ತಿರುತ್ತೆ ಅಂತ. ಸೊ ಆ ತರ ನೀರು ಆಕ್ಚುಲಿ ಬದುಕಿದ್ಯಾ, ಅದು ಸಸ್ಟೈನ್ ಆಗುತ್ತಾ ಅನ್ನೋ ಚೆಕ್ ಮಾಡಕ್ ನೋಡಿದ್ರೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಂತ ಏನ್ ಕರಿತೀವಿ ಅದರಲ್ಲಿ ನಮಗೆ ಸತ್ವ ಇಲ್ಲ. ಸೊ ಈಗ ಆಂಟಿ ಆಕ್ಸಿಡೆಂಟ್ಸ್ ನ ಕೊಟ್ರೆ ದೇಹಕ್ಕೆ ಏನಾಗುತ್ತೆ ಅಂತ ಚೆಕ್ ಮಾಡಕ್ಕೆ ನಮ್ಮ ಹತ್ರ ಒಂದು ಇದು ಇದೆ, ಸಿಬಕ್ಟಾನ್ ಜ್ಯೂಸ್ ಇದೆ. ಇದನ್ನ ಸಂಜೀವಿನಿ ಅಂತಾನು ಕರೀತಾರೆ ನಾರ್ತ್ ಇಂಡಿಯಾದಲ್ಲಿ. ಇದು ಲೇ ಲಡಾಖ್ ರೀಜನ್ ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ -40 ಇಂದ +40 ತನಕ ಟೆಂಪರೇಚರ್ ನ ಹ್ಯಾಂಡಲ್ ಮಾಡುವಷ್ಟು ಕೆಪಾಸಿಟಿ ಇದೆ ಅದರಲ್ಲಿ. ಸೊ ಇದನ್ನ ನಮ್ಮ ದೇಹಕ್ಕೆ ಕೊಟ್ಟಾಗ ಏನಾಗುತ್ತೆ? ಸೊ ದಿಸ್ ಇಸ್ ದಿ ಕೆಪಾಸಿಟಿ ಆಫ್ ಆಂಟಿ ಆಕ್ಸಿಡೆಂಟ್ಸ್. ಸೊ ನಮ್ಮ ಬಾಡಿಯಲ್ಲಿರೋ ಅಷ್ಟು ಸೆಲ್ಸ್ ಕ್ಲೀನ್ ಆಗಿ ಆಕ್ಟಿವೇಟ್ ಆಗುತ್ತೆ. ಸೊ ಸಿಬಕ್ಟಾನ್ ಜ್ಯೂಸ್ ಏನಿದೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಮತ್ತೆ ವೈಟಮಿನ್ ಸಿ. ಸೊ ಈಗ ನೋಡ್ಬೋದು ನೀವು, ಇದಾಗ್ಲೇ ಚೆಕ್ ಮಾಡಿದ್ವಿ ನಾವು, ಡೆಡ್ ಬರಲ್ಲ. ಇದೇ ನೀರ್ನ ತೆಗೆದು ಸಿಬಕ್ಟಾನ್ ಜ್ಯೂಸ್ ಜೊತೆಗೆ ಹಾಕೊಂಡು ಟ್ರೈ ಮಾಡಿದ್ರೆ ನಿಮಗೆ ಯು ಕ್ಯಾನ್ ಸಿ ದಿ ಎಫಿಕಸಿ. ಯಾರಿಗೆಲ್ಲ ಅಫೋರ್ಡಬಿಲಿಟಿ ಇದೆ, ನೀವು ಚೆನ್ನಾಗಿ ರೆಗ್ಯುಲರ್ ಆಗಿ ಸಿಬಕ್ಟಾನ್ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಸುಮಾರು ಮಿನರಲ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಬಾಡಿಯಲ್ಲಿ ಚಾರ್ಜ್ ಆಗ್ತೀರಿ, ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ.